ಚೈತ್ರಾ ಕುಂದಾಪುರ ವಿರುದ್ಧ 5 ಕೋಟಿ ವಂಚನೆ ಇರುವಂತಹ ಆರೋಪ ಸಂಬಂಧ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು ಚೈತ್ರಾ ಕುಂದಾಪುರ ವಿರುದ್ಧ 5 ಕೋಟಿ ವಂಚನೆಯ ಆರೋಪ ಇದೆ. ಈ ಪ್ರಕರಣ ಸಂಬಂಧ ಎಸಿಎಂಎಂ 1ರ ಜಡ್ಜ್ ಮುಂದೆ ವಿಚಾರಣೆಗೆ ಚೈತ್ರಾ ಹಾಜರಾಗಿದ್ರು. ಜನವರಿ 13ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಾಧೀಶರು. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಚೈತ್ರಾ ಕುಂದಾಪುರ ಸ್ಪರ್ಧಿಯಾಗಿದ್ದಾರೆ. ಕೋರ್ಟ್ಗೆ ಹಾಜರಾಗಿದ್ರು. ಎಸಿಎಂಎಂ 1ರ ಜಡ್ಜ್ ಮುಂದೆ ಚೈತ್ರಾ ಕುಂದಾಪುರ ಹಾಜರಾಗಿದ್ರು. ಜನವರಿ 13ಕ್ಕೆ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾಹಿತಿಯನ್ನ ನೀಡ್ತಾರೆ ವಿಚಾರವಾಗಿ. ವೆಂಕಟೇಶ್, ಸದ್ಯ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಯಾಗಿರುವಂತಹ ಚೈತ್ರಾ ಕುಂದಾಪುರ 5 ಕೋಟಿ ವಂಚನೆ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಇವಾಗ ಸದ್ಯ 13ನೇ ತಾರೀಕಿಗೆ ವಿಚಾರಣೆ ಮುಂದೂಡಲಾಗಿದೆ. ವೆಂಕಟೇಶ್, ಸದ್ಯದ ಮಾಹಿತಿ. ಹೌದು ಸಿಂಧೂರ, ಏನಂತ ಹೇಳಿದ್ರೆ ಏನು ಚುನಾವಣೆ ಸಂದರ್ಭದಲ್ಲಿ ಏನು ಪಕ್ಷದಿಂದ ಟಿಕೆಟ್ ಕೊಡಿಸೋದಾಗಿ ಹೇಳಿ ಏನು ಉದ್ಯಮಿಯಿಂದ 5 ಕೋಟಿ ರೂಪಾಯಿ ಹಣವನ್ನ ಪಡೆದು ವಂಚನೆ ಮಾಡಿದಂತ ಆರೋಪ ಪ್ರಕರಣ ಸಂಬಂಧಪಟ್ಟಂತೆ ಚೈತ್ರಾ ಕುಂದಾಪುರ ಸೇರಿ ಅವರ ಸಹಚರ ವಿರುದ್ಧ ಆ ಪ್ರಕರಣ ದಾಖಲಾಗಿತ್ತು. ಅದು ಸಿಸಿಬಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಿದ್ರು. ತನಿಖೆಯ ನಂತರ ಅವರು ಜೈಲಿಗೆ ಹೋಗಿ ಬಂದಿದ್ರು. ಅದಾದ ಬಳಿಕ ಜಾಮೀನಿನ ಮೇಲೆ ಹೊರಗಡೆ ಇದ್ದಿದ್ದು. ಇದೆಲ್ಲದರ ನಡುವೆ ಕೂಡ ಅವರು ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ ಆಗಿ ಕೂಡ ಹೊರಗಡೆ ಹೋಗಿದ್ರು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೋರ್ಟ್ಗೂ ಕೂಡ ಇವತ್ತು ಹಾಜರಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮುಂದಿನ ತಿಂಗಳು ಕೂಡ ಅವರಿಗೆ ಕೋರ್ಟ್ಗೆ ಬರುವಂತೆ ಕೂಡ ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಈ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಜನನು ಕೂಡ ವಶಕ್ಕೆ ಪಡೆದಿದ್ರು. ವಿಚಾರಣೆ ಸಂದರ್ಭದಲ್ಲಿ ಕೂಡ ಏನು ಹಂತ ಹಂತವಾಗಿ ಹಣವನ್ನ ಪಡೆದುಕೊಂಡಿದ್ರು. ಹಣವನ್ನ ಪಡೆದುಕೊಂಡ ನಂತರ ಏನು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು. ಇದ್ಯಾವುದನ್ನು ಕೂಡ ಮಾಡದೆ ವಂಚನೆ ಮಾಡಿದ್ರು ಅಂತ ಹೇಳಿ ಕೂಡ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಒಂದು ತನಿಖೆಯನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಂತಹ ಸಿಸಿಬಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದಿದ್ರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆಯೂ ಕೂಡ ಅವರೇ ಈಗ ಸದ್ಯಕ್ಕೆ ಅವ್ರನ್ನ ಏನು ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಕೂಡ ಅವ್ರನ್ನ ಕರ್ಕೊಂಡು ಬಂದಿದ್ದು. ಇದಾದ ಬಳಿಕ ಈಗ ಅವರು ಮತ್ತೆ ಮನೆಗೆ ಹೋಗ್ತಾರಾ ಅಥವಾ ಏನು ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಮತ್ತೆ ಮುಂದುವರಿತಾರ ಅನ್ನೋದನ್ನು ಕೂಡ ನೋಡ್ಬೇಕು. ಯಾಕಂದ್ರೆ ಕಳೆದ ಒಂದು ಸೀಸನ್ ಅಲ್ಲೂ ಕೂಡ ವರ್ತರ್ ಸಂತೋಷ್ ಅವರು ಕೂಡ ಇದೇ ಒಂದು ಹುಲಿ ಉಗುರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಅವ್ರನ್ನ ಏನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಇಲ್ಲಿ ಸ್ಮರಿಸಬಹುದಾಗಿದೆ. ಸುಂದರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.